ನಮಸ್ಕಾರ ಬಂಧುಗಳೇ. ಒಬ್ಬ ವ್ಯಕ್ತಿ ಕೇವಲ 35 ವರ್ಷ ಬದುಕಿ ಇಡೀ ಕರ್ನಾಟಕವೇ ಇಂದಿಗೂ ಅವರನ್ನ ನೆನಪಿಸಿಕೊಳ್ಳುತ್ತಿದೆ ಎಂದರೆ ನಂಬ್ತೀರಾ? ಅವರು ಕೇವಲ ಸಿನಿಮಾ ನಟನಲ್ಲ, ಅವರು ನಿರ್ದೇಶಕ, ನಿರ್ಮಾಪಕ, ಸಮಾಜಮುಖಿ ಚಿಂತಕ ಮತ್ತು ಭವಿಷ್ಯವನ್ನು ಮೊದಲೇ ಕಂಡುಕೊಂಡ ದೂರದೃಷ್ಟಿಯ ವ್ಯಕ್ತಿ. ಬೆಂಗಳೂರು ಇಂದು ವಿಶ್ವದ ನಗರವಾಗುವ ಕನಸನ್ನು ದಶಕಗಳ ಹಿಂದೆಯೇ ಕಂಡ ಮಹಾನ್ ವ್ಯಕ್ತಿ. ಅವರ ಹೆಸರು ಶಂಕರ್ ನಾಗ್. ಶಂಕರ್ ನಾಗ್ ಅವರ ಬಾಲ್ಯ ಹೇಗಿತ್ತು? ಅವರ ಜೀವನ ಹೇಗೆ ಆರಂಭವಾಯಿತು? ಅವರು ಕೇವಲ 35 ವರ್ಷಗಳಲ್ಲಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆಯಲು ಕಾರಣವೇ? ಬನ್ನಿ ಶಂಕರ್ ನಾಗ್ ಅವರ ಅದ್ಭುತ ಜೀವನ ಪಯಣವನ್ನ ತಿಳಿಯೋಣ. ಶಂಕರ್ ನಾಗ್ ಅವರ ಬಾಲ್ಯ ಮತ್ತು ಶಿಕ್ಷಣ. ಶಂಕರ್ ನಾರಾಯಣ ನಾಗರಕಟ್ಟೆ, ಇದು ನಮ್ಮ ಶಂಕರ್ ನಾಗ್ ಅವರ ಮೂಲ ಹೆಸರು ಬಂಧುಗಳೇ. ಶಂಕರ್ ನಾಗ್ ಅವರು 1954 ನವೆಂಬರ್ 9 ಜನಿಸಿದರು. ನಮ್ಮ ಶಂಕರ್ ನಾಗ್ ಅವರು ಜನಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ. ಇವರ ತಂದೆ ಸದಾನಂದ ನಾಗರಕಟ್ಟಿ, ತಾಯಿ ಆನಂದಿ ನಾಗರಕಟ್ಟೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರ ಅಣ್ಣ ಅನಂತ್ ನಾಗ್. ದಿಂದಲೇ ಶಂಕರ್ ನಾಗ್ ಅವರಿಗೆ ನಾಟಕಗಳ ಮೇಲೆ ಅಪಾರ ಆಸಕ್ತಿ. ಶಾಲೆಯಲ್ಲಿಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಉನ್ನತ ಶಿಕ್ಷಣಕ್ಕಾಗಿ ಅವರು ಮುಂಬೈಗೆ ತೆರಳಿದರು. ಅಲ್ಲಿ ಬ್ಯಾಂಕ್ ಉದ್ಯೋಗ ಮಾಡುತ್ತಿದ್ದರು. ಮನಸ್ಸು ಮಾತ್ರ ರಂಗಭೂಮಿಯಲ್ಲೇ ಇತ್ತು. ಅವರ ಜೀವನ ಸಂಪೂರ್ಣವಾಗಿ ಬದಲಿಸಿದ್ದು ರಂಗಭೂಮಿ. ಶಂಕರ್ ನಾಗ್ ಅವರ ಚಿತ್ರರಂಗ ಪ್ರವೇಶ 1978ರಲ್ಲಿ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಶಂಕರ್ ನಾಗ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಮೊದಲ ಸಿನಿಮಾದಲ್ಲೇ ಅದ್ಭುತ ಅಭಿನಯ ನೀಡಿ ರಾಷ್ಟ್ರೀಯ ಮಟ್ಟದ ಮೆಚ್ಚುಗೆ ಪಡೆದರು. ಅದಾದ ನಂತರ ಒಂದರ ಹಿಂದೆ ಒಂದರಂತೆ ಯಶಸ್ವಿ ಸಿನಿಮಾಗಳಲ್ಲಿ ನಟಿಸಿ ಕನ್ನಡದ ಜನಪ್ರಿಯ ನಟರಾದರು. ಅವರ ನೈಸರ್ಗಿಕ ಅಭಿನಯ, ಸರಳ ವ್ಯಕ್ತಿತ್ವ ಮತ್ತು ವಿಭಿನ್ನ ಪಾತ್ರಗಳು ಅವರನ್ನು ಜನರ ಮನೆ ಮಾತಾಗಿಸುವಂತೆ ಮಾಡಿದವು. ಜನರ ಪ್ರೀತಿಯ ಶಂಕರ್ ಆಗಿಬಿಟ್ಟರು ನಮ್ಮ ಶಂಕರ್ ನಾಗ್ ಅವರು. ನಿರ್ದೇಶಕ ಮತ್ತು ಹೊಸ ಪ್ರಯೋಗಗಳು. ಶಂಕರ್ ನಾಗ್ ಅವರು ನಟನೆ ಮಾತ್ರವಲ್ಲದೆ ನಿರ್ದೇಶಕರಾಗಿಯೂ ಹೊಸ ಸಿನಿಮಾ ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅವರ ವಿಭಿನ್ನ ಕಥೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುವ ರೀತಿ ಅದ್ಭುತವಾಗಿತ್ತು. ಅವರ ನಿರ್ದೇಶನದ ಚಿತ್ರಗಳು ಮನೋರಂಜನೆಯ ಜೊತೆಗೆ ಸಮಾಜಕ್ಕೆ ಸಂದೇಶವನ್ನ ನೀಡುತ್ತಿದ್ದವು. ಹೊಸ ತಂತ್ರಜ್ಞಾನ, ವೇಗದ ಕಥಾಂತರ ಮತ್ತು ನೈಜ ಅಭಿನಯಕ್ಕೆ ಅವರು ಹೆಚ್ಚು ಒತ್ತು ನೀಡುತ್ತಿದ್ದರು. ಮಾಲ್ಗುಡಿ ಡೇಸ್ ಅವರ ಸಾಧನೆ. ಲೇಖಕ ಆರ್.ಕೆ. ನಾರಾಯಣ್ ಅವರ ಪ್ರಸಿದ್ಧ ಕೃತಿಯನ್ನು ಆಧರಿಸಿ ನಿರ್ಮಿಸಿದ ಮಾಲ್ಗುಡಿ ಡೇಸ್ ಧಾರಾವಾಹಿ ಶಂಕರ್ ನಾಗ್ ಅವರ ಅತ್ಯಂತ ದೊಡ್ಡ ಸಾಧನೆಗಳಲ್ಲಿ ಒಂದಾಗಿದೆ. ಈ ಧಾರಾವಾಹಿ ಭಾರತದೆಲ್ಲೆಡೆ ಅಪಾರ ಜನಪ್ರಿಯತೆ ಗಳಿಸಿತು. ಇಂದಿಗೂ ಅನೇಕರು ಅದನ್ನು ಭಾರತೀಯ ದೂರದರ್ಶನದ ಅತ್ಯುತ್ತಮ ಧಾರಾವಾಹಿಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ಶಂಕರ್ ನಾಗ್ ಅವರ ನಿರ್ದೇಶನ ಮತ್ತು ದೂರದೃಷ್ಟಿಕೋನವು ಈ ಧಾರಾವಾಹಿಯಲ್ಲಿ ಶಾಶ್ವತವಾಗಿ ನೆನಪಿಸುವಂತಾಗಿದೆ. ಬೆಂಗಳೂರಿನ ಬಗ್ಗೆ ಅವರ ಕನಸು. ಶಂಕರ್ ನಾಗ್ ಕೇವಲ ಸಿನಿಮಾ ವ್ಯಕ್ತಿಯಾಗಿರಲಿಲ್ಲ, ಬೆಂಗಳೂರು ಭವಿಷ್ಯದಲ್ಲಿ ಹೇಗೆ ಬೆಳೆಯಬೇಕು ಎಂಬುದರ ಬಗ್ಗೆ ಅವರು ಸ್ಪಷ್ಟವಾದ ದೃಷ್ಟಿ ಇತ್ತು. ಮೆಟ್ರೋ ರೈಲು, ಉತ್ತಮ ಸಾರ್ವಜನಿಕ ಸಾರಿಗೆ, ಫ್ಲೈಓವರ್ಗಳು, ಸುಧಾರಿತ ನಗರ ಯೋಜನೆಯಂತಹ ಯೋಜನೆಗಳನ್ನ ಹಲವು ಸಂದರ್ಭಗಳಲ್ಲಿ ಪ್ರಸ್ತಾಪಿಸಿದ್ದರು. ಅವರು ಕನಸು ಕಂಡು ಅನೇಕ ಯೋಜನೆಗಳು ನಂತರದ ವರ್ಷಗಳಲ್ಲಿ ವಾಸ್ತವವಾಗಿರುವುದು ಇಂದು ಅನೇಕರಿಗೆ ಆಶ್ಚರ್ಯ ಉಂಟು ಮಾಡುತ್ತದೆ. ಅವರ ದೃಷ್ಟಿಕೋನವೇ ಆಗಿತ್ತು, ವಿಭಿನ್ನವಾಗಿತ್ತು. ಕನ್ನಡಿಗರ ಒಬ್ಬ ಅತ್ಯಂತ ದೃಷ್ಟಿಕೋನದ ವ್ಯಕ್ತಿಯಾಗಿದ್ದು. ಅಕಾಲಿಕ ಅಂತ್ಯ. 1990 ಸೆಪ್ಟೆಂಬರ್ 30 ಸಿನಿಮಾ ಚಿತ್ರೀಕರಣಕ್ಕೆ ತೆರಳಿದ್ದ ವೇಳೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಶಂಕರ್ ನಾಗ್ ಅವರು ನಿಧನರಾದರು. ಆಗ ಅವರಿಗೆ ಕೇವಲ 35 ವರ್ಷ ವಯಸ್ಸು. ಈ ಸುದ್ದಿ ಇಡೀ ಕರ್ನಾಟಕವನ್ನು
ದುಃಖದ ಸಾಗರದಲ್ಲಿ ಮುಳುಗಿಸಿತು. ಒಬ್ಬ ಮಹಾನ್ ಕಲಾವಿದ ಮಾತ್ರವಲ್ಲ, ಅಪರೂಪದ ಕನಸಗಾರನನ್ನ ಕನ್ನಡ ನಾಡು ಕಳೆದುಕೊಂಡಿತ್ತು. ಅವರ ಪರಂಪರೆ ಇಂದು ಶಂಕರ್ ನಾಗ್ ನಮ್ಮೊಂದಿಗಿಲ್ಲ, ಆದರೆ ಅವರ ಸಿನಿಮಾಗಳು, ಮಾಲ್ಗುಡಿ ಡೇಸ್ ಅಂತಹ ಅವರ ಚಿಂತನೆಗಳು ಮತ್ತು ಕನಸುಗಳು ಇಂದಿಗೂ ಜೀವಂತವಾಗಿದೆ. ಕೇವಲ 35 ವರ್ಷಗಳ ಜೀವನದಲ್ಲಿ ಅವರು ಸಾಧಿಸಿದ್ದು ಅಸಾಮಾನ್ಯ. ಅವರ ಜೀವನ ನಮಗೆ ಒಂದು ಪಾಠ ಹೇಳುತ್ತದೆ. ಜೀವನದ ಉದ್ದ ಮುಖ್ಯವಲ್ಲ, ನಾವು ಬಿಟ್ಟು ಹೋಗುವ ಸಾಧನೆ ಮತ್ತು ಪ್ರೇರಣೆಯೇ ನಿಜವಾದ ಯಶಸ್ಸು. ಶಂಕರ್ ನಾಗ್ ಒಬ್ಬ ನಟ ಮಾತ್ರ ಅಲ್ಲ, ಅವರು ಒಂದು ಯುಗ, ಒಂದು ಕನಸು, ಒಂದು ಪ್ರೇರಣೆ. ಶಂಕರ್ ನಾಗ್ ಅವರ ಒಂದು ಮಾತು ವಿಶ್ವವಿರುವವರೆಗೂ ಕೂಡ ಚಿರಾಯುವಾಗಿರಲಿದೆ. ಆ ಮಾತು ಏನಪ್ಪಾ ಅಂದ್ರೆ, ಸತ್ತಾಗ ಮಲಗುವುದು ಇದ್ದದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸು ಅಂತಕ್ಕಂತಹ ಒಂದು ಮಾತು ಎಲ್ಲರಿಗೂ ಕೂಡ ಅನ್ವಯಿಕೆ. ಯುಗಗಳು ಕಳೆದರೂ ಕೂಡ ಶಂಕರ್ ನಾಗ್ ಅಮರ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತು ಇನ್ನಷ್ಟು ಕನ್ನಡ ಜೀವನ ಚರಿತ್ರೆ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಈ ರೀತಿಯ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.